ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಸೋಮವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ಅಂತ ಇವಾಗ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ 7 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮಾಡ್ಕೊಂಡಿರ್ತೀನಿ. ಇನ್ ಕೇಸ್ ಏನಾದ್ರೂ 7 ಗಂಟೆ ಅಷ್ಟರಲ್ಲಿ ಪೂಜೆ ಆಗಿರಲಿಲ್ಲ ಅಂತಂದರೆ ಸಾಯಂಕಾಲ ಟೈಮ್ ಪೂಜೆನ ಮಾಡ್ಕೋತೀನಿ. ನನಗೆ 8 ಗಂಟೆ 9 ಗಂಟೆ 10 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮಾಡೋದು ಅಷ್ಟೊಂದು ಮನಸ್ಸಿಗೆ ನೆಮ್ಮದಿ ಕೊಡೋದಿಲ್ಲ. ಅದಕ್ಕೋಸ್ಕರ ಸಾಯಂಕಾಲ ಪೂಜೆ ಮಾಡ್ತೀನಿ. ಯಾರಿಗೆಲ್ಲ ಈ ಥರ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಧ್ಯದಲ್ಲಿ ಮ್ಯೂಸಿಕ್ನ ಆ್ಯಡ್ ಮಾಡಿರ್ತೀನಿ, ಇನ್ನೊಂದು ಸ್ವಲ್ಪ ಮಾತಾಡಿರ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇದೊಂದು ಕಮೆಂಟ್ ಯಾವಾಗಲೂ ಬರ್ತಾನೆ ಇರುತ್ತೆ. ಯಾಕೆ ಪೂಜಾ ಹೊಸ್ಲಿಗೆ ನೀವು ಅರಿಶಿನ ಕುಂಕುಮ ಹಚ್ಚದೇನೆ ರಂಗೋಲಿ ಹಾಕ್ತೀರಾ ಹಾಗೆ ಹೀಗೆ ಅಂತ. ಒಬ್ಬೊಬ್ಬರು ಪದ್ಧತಿ ಒಂದೊಂದು ಥರ ಇರುತ್ತೆ. ನಾವು ಹೇಗೆ ಅಂತ ಅಂದರೆ ಪೂಜೆ ಮಾಡೋವಾಗ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ತೀವಿ ನಾರ್ಮಲ್ ಡೇಸ್ಗಳಲ್ಲಿ. ಇನ್ನು ಸೋಮವಾರ ಶುಕ್ರವಾರ ನಮಗೆ ವಾರದ ದಿನ ಇರುತ್ತಲ್ವ, ಆ ಟೈಮ್ನಲ್ಲಿ ಪೂಜೆ ಮಾಡುವಾಗ ವಿಭೂತಿ ಹಚ್ಚಿ ಅದಾದ ನಂತರ ಅರಿಶಿನ ಕುಂಕುಮ ಹಚ್ಚಿ ಪೂಜೆನ ಮಾಡ್ತೀವಿ. ಅದಕ್ಕೋಸ್ಕರ ರಂಗೋಲಿ ಹಾಕೋವಾಗ ಅರಿಶಿನ ಕುಂಕುಮ ಹಚ್ಚಿರೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಲ್ವಾ, ನಾವು ಈ ಥರ ಮಾಡೋದು. ಅದಕ್ಕೆ ರಂಗೋಲಿ ಹಾಕಿದ ತಕ್ಷಣ ವಿಡಿಯೋ ಕ್ಲಿಪ್ನ ತೆಗೆದಿರ್ತೀನಿ, ಅದನ್ನೇ ಆ್ಯಡ್ ಮಾಡಿರ್ತೀನಿ. ಪೂಜೆ ಆದಮೇಲೆ ಅರಿಶಿನ ಕುಂಕುಮ ಹಚ್ಚಿರೋದು ಮತ್ತು ಹೂ ಎಲ್ಲ ಇಟ್ಟಿರೋದು ಕ್ಲಿಪ್ನ ಆ್ಯಡ್ ಮಾಡಿರೋದಿಲ್ಲ. ನೆಕ್ಸ್ಟ್ ಟೈಮ್ ರಂಗೋಲಿ ಹಾಕಿದಾಗ ಪೂಜೆ ಮಾಡಿದ ನಂತರ ರಂಗೋಲಿದು ಲಾಸ್ಟ್ ಕ್ಲಿಪ್ನ ಒಂದನ್ನು ಆ್ಯಡ್ ಮಾಡಿರ್ತೀನಿ ಇನ್ಮೇಲೆ. ಹಾಗೆ ಇನ್ನಷ್ಟು ಜನ ಕಮೆಂಟ್ ಮಾಡ್ತಿರ್ತೀರ, ಡೈಲಿ ಸಾಂಬ್ರಾಣಿ ಹಾಕ್ತಿರೋ ಪೂಜಾ ಅಷ್ಟೊಂದು ಒಳ್ಳೆಯದಲ್ಲ ಅಂತ. ಡೈಲಿ ಸಾಂಬ್ರಾಣಿ ಹಾಕೋದಿಲ್ಲ, ಸೋಮವಾರ ಮತ್ತು ಶುಕ್ರವಾರ ಮಾತ್ರ. ನಮಗೆ ವಾರದ ದಿನ ಇರುತ್ತಲ್ವ, ಆ ಟೈಮ್ನಲ್ಲಿ ಮಾತ್ರ ಸಾಂಬ್ರಾಣಿ ಹಾಕಿ ಮನೆಗೆ ತುಂಬ ಹರಡಿಸ್ತೀನಿ ಅಷ್ಟೇ. ಇನ್ನು ಡೈಲಿ ಸಾಂಬ್ರಾಣಿ ಏನು ಹಾಕೋದಿಲ್ಲ. ಗಂಧದ ಕಡ್ಡಿ, ಕರ್ಪೂರ ಮತ್ತು ಚಿಕ್ಕದು ಧೂಪ್ ಸ್ಟಿಕ್ ಬರುತ್ತಲ್ವ, ಅದನ್ನು ಮಾತ್ರ ಹಚ್ತೀನಿ.
ಪೂಜೆ ಎಲ್ಲ ಮುಗಿಸ್ಕೊಂಡು ನನಗೆ ಮಾತ್ರ ಇಲ್ಲಿ ಕಾಫಿನ ಮಾಡ್ಕೋತಾ ಇದ್ದೀನಿ. ನಮ್ಮ ಅತ್ತೆಗೂ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಕೂಡ ಕಾಫಿ ಟೀ ಏನೂ ಬೇಡವಾಗಿದ್ದಂತೆ. ಬೇಕು ಅಂದರೆ ಆನಂತರ ಟೀ ಮಾಡಿಕೊಡೋಣ ಅಂತ ಅಂದ್ಕೊಂಡು ಇವಾಗ ನನಗೆ ಮಾತ್ರ ಕಾಫಿನ ಮಾಡಿಕೊಂಡು ಕುಡಿದು ನಂತರ ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೋತೀನಿ. ತುಂಬ ಸಿಂಪಲ್ಲಾಗಿ ಮಸಾಲೆ ಏನು ಹಾಕ್ತೇನೆ ಅನ್ನ ಸಾಂಬಾರು ಮತ್ತು ಪಲ್ಯನ ಮಾಡ್ಕೋತಾ ಇದ್ದೀನಿ. ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ನೋಡ್ತಿದ್ದೀರಾ ಅಲ್ವಾ, ಇದೇ ಥರನೇ ಪೂಜೆ ಮಾಡೋದು. ರಂಗೋಲಿ ಹಾಕ್ತಾ ಪೂಜೆ ಮಾಡಿರಲ್ಲ ಅಲ್ವಾ, ಸೊ ಹಾಗಾಗಿ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡಿರಲ್ಲ. ಇನ್ಮೇಲೆ ರಂಗೋಲಿ ಹಾಕಿದ ನಂತರ ಪೂಜೆ ಎಲ್ಲ ಮುಗ್ದಿದ ನಂತರ ವಿಡಿಯೋ ಕ್ಲಿಪ್ನ ಹಾಕ್ತೀನಿ. ಹಾಗೆ ನೈಟ್ ಡಿನ್ನರ್ಗೋಸ್ಕರ ಅಂತ ಸಿಂಪಲ್ಲಾಗಿ ಅನ್ನ ಸಾಂಬಾರು ಪಲ್ಯನ ಮಾಡ್ಕೋತಾ ಇದ್ದೀನಿ. ಬೇಳೆ ಮತ್ತು ಎಲೆಕೋಸನ್ನು ಹಾಕಿ ಪಲ್ಯ ಮತ್ತು ಅದರಲ್ಲಿ ಬಸ್ತಿರುವಂಥ ನೀರಿರುತ್ತಲ್ವ ಅದರಲ್ಲೇ ತುಂಬ ಸಿಂಪಲ್ಲಾಗಿ ಸಾಂಬಾರು ಕೂಡ ಮಾಡ್ಕೋತೀನಿ. ಒಂದು ಕುಕ್ಕರ್ಗೆ ಬೇಳೆನ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಬೇಯೋಷ್ಟು ನೀರನ್ನು ಹಾಕಿ ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಎಲೆಕೋಸನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಅದನ್ನು ಒಂದು ಸಾರಿ ವಾಶ್ ಮಾಡಿಕೊಂಡು ಬೇಳೆ ಬೇಯ್ತಾ ಇರುತ್ತಲ್ವ ಅದರೊಳಗಡೆ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲಷ್ಟು ಕೂಗಿಸ್ಕೋತೀನಿ ಅಷ್ಟೇ. ಆವಾಗ ಎಲೆಕೋಸು ಬೇಳೆ ಎರಡೂ ಕೂಡ ತುಂಬ ಚೆನ್ನಾಗಿ ಬೆಂದಿರತ್ತೆ. ನಾನಿವತ್ತು ನಾರ್ಮಲ್ ತೊಗರಿಬೇಳೆನ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ತೊಗರಿಬೇಳೆ ಬದಲಾಗಿ ಕಡಲೆಬೇಳೆ ಕೂಡ ಹಾಕ್ಕೋಬೋದು. ನಂತರ ಸ್ವಲ್ಪ ಉಪ್ಪನ್ನ ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲಷ್ಟು ಕೂಗಿಸ್ಕೊಳ್ಳೋದು. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಈ ರೆಸಿಪಿನ. ಏನಾದ್ರೂ ಮಸಾಲೆ ಜಾಸ್ತಿ ಬೇಡ, ಲೈಟಾಗಿರಬೇಕು ಡಿನ್ನರ್ ಅಂದರೆ ಈ ಥರ ಪಲ್ಯ ಅನ್ನ ಸಾಂಬಾರು ಮಾಡ್ಕೋತಾ ಇರ್ತೀವಿ. ಸಾಂಬಾರಿಗೂ ಅಷ್ಟೇ ಯಾವುದೇ ಥರ ಮಸಾಲೆ ಹಾಕೋದಿಲ್ಲ, ಬರೀ ಪ್ಲೇನಾಗಿ ಸಾಂಬಾರು ಪುಡಿನ ಮಾತ್ರ ಹಾಕಿ ಮಾಡ್ಕೊಂಡಿರ್ತೀವಿ ಅಷ್ಟೇ. ಇನ್ನು ಪಲ್ಯ ಮತ್ತು ಸಾಂಬಾರಿಗೆ ಎರಡಕ್ಕೂ ಒಟ್ಟಿಗೆ ಕಟ್ ಮಾಡ್ಕೊತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಗೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೈಡಲ್ಲಿ ಬೇಳೆ ಮತ್ತು ಎಲೆಕೋಸು ಎರಡು ಕೂಡ ಬೆಂದಿರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ
ರೈಸ್ ಮಾಡ್ಕೊಳ್ಳೋದಕ್ಕೆ ಒಲೆನೂ ಕೂಡ ಹಚ್ಚಿರ್ತೀನಿ. ಇವಾಗ ಬೆಂದಿರೋ ಅಂಥದ್ದನ್ನು ಶೋಧಿಸ್ಕೊಂಡು ನೀರನ್ನು ಸೆಪ್ರೇಟಾಗಿ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಇಷ್ಟು 3 ಜನಕ್ಕೆ ಜಾಸ್ತಿನೇ ಆಗುತ್ತೆ. ಒಂದು ಎಲೆಕೋಸಿನಲ್ಲಿ ಅರ್ಧದಷ್ಟು ಮಾತ್ರ ಬಳಸ್ಕೊಂಡಿದ್ದೀನಿ, ಆದರೂ ಕೂಡ ಇಷ್ಟೊಂದು ಆಗ್ಬಿಟ್ಟಿರುತ್ತೆ. 3 ಜನಕ್ಕೆ ಇದು ಜಾಸ್ತಿನೇ. ಸ್ವಲ್ಪ ಮಿಕ್ಕಿದ್ರೆ ನಾಳೆ ಬೆಳಿಗ್ಗೆ ತಿನ್ಕೊಳ್ಳೋದು. ಕೆಲವೊಂದು ಸಾರಿ ಹೇಗೆ ಮಾಡಿದ್ರೂ ಕೂಡ ಜಾಸ್ತಿನೇ ಆಗಿಬಿಡುತ್ತೆ, ಕರೆಕ್ಟಾಗಿ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಇನ್ನೊಂದು ಸೈಡಲ್ಲಿ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎರಡಕ್ಕೂ ಕೂಡ ಒಟ್ಟಿಗೆ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ, ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಒಣಗಿರುವಂಥ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ಹಿಂಗು ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತೀನಿ. ನಂತರ ಇದರಲ್ಲೇ ಸ್ವಲ್ಪ ಒಗ್ಗರಣೆನ ತೆಗೆದು ಪಲ್ಯಕ್ಕೆ ಸೇರಿಸ್ಕೋತೀನಿ. ಸೆಪ್ರೇಟಾಗಿ ಸಾಂಬಾರಿಗೆ ಬೇರೆ ಒಗ್ಗರಣೆ ಹಾಗೆ ಪಲ್ಯಕ್ಕೆ ಬೇರೆ ಒಗ್ಗರಣೆ ಸೇರಿಸ್ಕೋತಾ ಇಲ್ಲ. ಇದರಲ್ಲೇ ಆರಾಮಾಗಿ ಈಸಿಯಾಗಿ ಫಾಸ್ಟಾಗಿ ಕೂಡ ಮಾಡ್ಕೋಬೋದು. ಜಸ್ಟ್ ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು, ಅನ್ನ ಸಾಂಬಾರು ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಬೇಗ ಕೂಡ ಆಗೋಗ್ಬಿಡುತ್ತೆ. ಹಾಗೆಯೇ ಪಲ್ಯಕ್ಕೆ ಒಗ್ಗರಣೆನ ಹಾಕಿದ ನಂತರ ಇನ್ನೊಂದು ಸ್ವಲ್ಪ ಒಗ್ಗರಣೆ ಮಿಕ್ಕೊಂಡಿರುತ್ತಲ್ವ, ಅದೇ ಪಾತ್ರೆಗೇ ನಾವು ಬಸ್ತಿರುವಂಥ ನೀರಿದೆಲ್ವ ಅದನ್ನು ಸೇರಿಸಿ ಇನ್ನೊಂದು ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸಾಂಬಾರು ಪುಡಿನೂ ಕೂಡ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನೂ ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಸಾಂಬಾರು ರೆಡಿಯಾಗಿರುತ್ತೆ. ಇದೊಂಥರ ಸಾಂಬಾರು ಆಯಿತಾ. ಬಸ್ ಸಾಂಬಾರು ಅಂದರೆ ನಾರ್ಮಲಾಗಿ ಸ್ವಲ್ಪ ಮಸಾಲೆನೆಲ್ಲ ಹಾಕಿ ಮಾಡ್ಕೊಂಡಿರ್ತೀವಿ. ಇದೊಂಥರ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಬೇಕು ಅಂದರೆ ಹುಣಸೆ ಹಣ್ಣಿನ ರಸ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಹುಳಿ ಟೊಮೆಟೊನ ಸೇರಿಸ್ಕೊಂಡಿರೋದ್ರಿಂದ ಹುಣಸೆ ಹಣ್ಣಿನ ರಸನೇನು ಸೇರಿಸ್ಕೊಂಡಿಲ್ಲ. ಹಾಗೆ ಒಗ್ಗರಣೆ ಹಾಕಿದ್ವಿ ಅಲ್ವಾ ಈ ಪಲ್ಯಕ್ಕೆ, ಅದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸಾಂಬಾರು ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಸೈಡಲ್ಲಿ ರೈಸ್ ಕೂಡ ರೆಡಿಯಾಗಿತ್ತು. ನೋಡಿ ಎಷ್ಟು ಉದ್ರುದ್ರಾಗಿ ರೆಡಿಯಾಗಿದೆ. ಸ್ವಲ್ಪನಾದ್ರೂ ಅಂದರೆ ಒಂದು 5 ನಿಮಿಷನಾದ್ರೂ ನೆನೆಸಿಟ್ಟು ಅಕ್ಕಿನ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಉದ್ರುದ್ರಾಗಿ ಸಾಫ್ಟಾಗಿ ರೈಸು ರೆಡಿಯಾಗಿರುತ್ತೆ. ಹಾಗೆ ಲೈಟಾಗಿ ಮಜ್ಜಿಗೆನೂ ಕೂಡ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವತ್ತಿನ ಡಿನ್ನರ್ ತುಂಬ ಸಿಂಪಲ್, ಅನ್ನ ಸಾಂಬಾರು ಮತ್ತು ಎಲೆಕೋಸಿನ ಪಲ್ಯ. ಕೆಲವೊಂದು ಸಾರಿ ಇದೇ ಥರ ಊಟ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಕೊಡುತ್ತೆ, ತುಂಬಾ ರುಚಿ ಅಂತ ಕೂಡ ಅನಿಸುತ್ತೆ. ನಾವು ಎಷ್ಟೇ ಡಿಫ್ರೆಂಟಾಗಿ ಮಾಡಿದ್ರೂ ಕೂಡ ಈ ಊಟ ನಮಗೆ ಬೆಸ್ಟ್ ಅನಿಸುತ್ತೆ ಪರ್ಸ್ನಲಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.